ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಯಾಕೆ ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಿ ರೀ. ಹರೀಶನ್ ಜೊತೆ ಮಾತಾಡಿದ್ಮೇಲೆ ಏನೋ ಕೆಟ್ಟದಾಗತ್ತೆ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇದೆ ರೀ. ಭಾವನನ ಮನೆಗೆ ಹೋಗೋಣ. ಲಕ್ಷ್ಮಿ, ನಾವು ಹಂಗೆ ಹೇಳ್ದೆ ಕೇಳದೆ ಭಾವನ ಮನೆಗೆ ಹೋಗೋ ಸರಿಯಾಗಲ್ಲ ಲಕ್ಷ್ಮಿ. ಆಮೇಲೆ ಹರೀಶನ್ ಮಾತನ್ನ ಇಷ್ಟು ಗಂಭೀರವಾಗಿ ತಗೊಳ್ಳೋ ಅಗತ್ಯ ಇಲ್ಲ. ಆಯ್ತಮ್ಮ, ಭಾವನಿಗೆ ನೇರವಾಗಿ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ, ಆಯ್ತಾ? ಅಪ್ಪ, ಭಾವನಾ, ಅದು ಒಂದು ವಿಷಯ ಕೇಳಬೇಕಿತ್ತಮ್ಮ. ಹರೀಶ ಫೋನ್ ಮಾಡಿದ್ದ. ಅದೇನೋ ಇವತ್ತು ನಿಮ್ಮ ಮಾವನ ಮನೆಯಲ್ಲಿ ಪಂಚಾಯತಿ ಸೇರಿಸ್ತಾ ಇದ್ದಾರಂತೆ, ನಿಜನಾ? ಹೌದಪ್ಪ, ನಾನು ಕಂಪ್ಲೇಂಟ್ ಕೊಟ್ಟು ಅವ್ರ ಮರ್ಯಾದೆ ಹಾಳು ಮಾಡಿದ್ದೀನಿ ಅಂತ ಮಾವ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇತ್ಯರ್ಥ ಮಾಡೋಕ್ಕೆ ಪಂಚಾಯತಿ ಕರೆಸಿದ್ದಾರೆ. ಭಾವನಾ, ಏನಮ್ಮ ಇದೆಲ್ಲ? ಮನೆಯವರೆಲ್ಲ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋ ವಿಷಯನ 4 ಜನಗಳ ಮಧ್ಯೆ ತಂದರೆ ಮನೆ ಮರ್ಯಾದೆ ಇನ್ನೂ ಹಾಳಾಗಲ್ವೇನಮ್ಮ? ನೀನಾದರೂ ಬೇಡ ಅಂತ ಹೇಳಬೇಕು ತಾನೆ. ನಾನು ಮಾತ್ರ ಅಲ್ಲ ಅಮ್ಮ, ಸಿದ್ದು ಅವರು, ಭಾವ ಎಲ್ಲರೂ ಬೇಡ ಅಂತಾನೆ ಹೇಳಿದ್ರು. ಆದರೆ ಮಾವ ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ. ಸರಿನಮ್ಮ, ನಾನು ಈಗಲೇ ಹೊರಟು ಬರ್ತೀನಿ. ನಾನು ನಿನ್ನ ಪರವಾಗಿ ಮಾತಾಡ್ತೀನಿ. ಈಗ ಅಪ್ಪ ಏನಾದರೂ ಇಲ್ಲಿಗೆ ಬಂದರೆ ಇವರೆಲ್ಲ ಸೇರಿಕೊಂಡು ಅವ್ರಿಗೆ ಅವಮಾನ ಮಾಡಿಬಿಡ್ತಾರೆ. ಅವ್ರಿಗೆ ಅವಮಾನ ಆದರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅಪ್ಪ, ನೀವು ಬರೋದು ಬೇಡ ಅಪ್ಪ. ಭಾವನಾ, ಎಲ್ಲ ನಿನ್ನ ವಿರುದ್ಧ ನಿಂತಿದ್ದಾರೆ. ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋಕ್ಕಾದ್ರೂ ನಾನು ಅಲ್ಲಿರ್ಬೇಕಲ್ವಾ? ಬೇಡ ಅನ್ಬೇಡಮ್ಮ. ಬೇಡ ಅಪ್ಪ, ನೀವು ಇಲ್ಲಿಗೆ ಬಂದರೆ ನಿಮಗೂ ಏನಾದರೂ ಅಂತಾರೆ, ನಿಮಗೂ ಬೇಜಾರಾಗುತ್ತೆ. ಅದನ್ನು ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಪ್ಪ. ಅದಕ್ಕೆ ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಿರೋದು. ಅಲ್ಲ ಮಗಳೇ, ನಿಮ್ಮ ಮಾವನೇ ನಿಮ್ಮ ಮನೆಯಿಂದ ಯಾರನ್ನಾದರೂ ಕರೆಸು ಅಂತ ಹೇಳಿದ್ರು ಒಂದೇ. ನಾವು ಬರಲಿಲ್ಲ ಅಂದ್ರೆ ನೀನು ಒಂಟಿ ಆಗಲ್ವಾ? ನಾನು ಹೇಗಪ್ಪ ಒಂಟಿಯಾಗಿರ್ತೀನಿ? ನನ್ನ ಜೊತೆ ಸಿದ್ದು ಅವರಿದ್ದಾರಲ್ಲ, ಅವ್ರು ನನ್ನ ಪರವಾಗಿ ನಿಂತೇ ನಿಲ್ತಾರೆ. ಅಯ್ಯೋ, ಸಿದ್ದು ಇರೋದು ಸರಿನಮ್ಮ, ಆದರೆ ನಿನ್ನ ಜೊತೆಗೆ ನಾವಿಬ್ರು ಇದ್ರೆ ನಿನಗೆ ಒಳ್ಳೇದು ತಾನೆ. ಬೇಡ ಅಮ್ಮ, ಮಾವ ಏನೋ ಬುದ್ಧಿ ಇಲ್ಲ ಅಂತ ಪಂಚಾಯತಿ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರೋಕ್ಕಾಗುತ್ತಾ ಹೇಳು? ಅದು ಅಲ್ಲದೆ ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ ತಾನೇ ನಾನು ಸರಿ ಅಂತ ಹೇಳ್ಕೊಳಕ್ಕೆ ಜನ ಬಲ ಬೇಕು. ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕಮ್ಮ ಹೆದರ್ಕೋಬೇಕು? ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ, ಅದೇ ಸಾಕು. ನನ್ನ ಪರವಾಗಿ ಮಾತಾಡೋಕ್ಕೆ ಬಂದು ನಿಮಗೆ ಅವಮಾನ ಆಗೋದನ್ನು ನನಗೆ ನೋಡೋಕ್ಕಾಗಲ್ಲ ಅಮ್ಮ. ಅಯ್ಯೋ, ಯಾಕಮ್ಮ ಈ ಥರ ಹಠ ಮಾಡ್ತಾ ಇದೆಯಾ? ಸರಿ ಬಿಡು. ನೋಡು, ಯಾವುದೇ ಕಾರಣಕ್ಕೂ ನೀನು ಮಾತ್ರ ತಾಳ್ಮೆ ಕಳ್ಕೋಬಾರ್ದು. ನನ್ನ ಮಗಳು ತಾಳ್ಮೆಯಿಂದ ಎಲ್ಲನೂ ಸಂಭಾಳಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆನ ನೀನು ಉಳಿಸ್ಕೋಬೇಕು. ಸರಿನಾ ಕಂದ? ಸರಿ ಅಮ್ಮ, ಎಲ್ಲ ಮುಗಿದ ಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಆಯ್ತಮ್ಮ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ